ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 19ನೇ ಸೀಸನ್ ಟಾಟಾ IPL ಮೊದಲನೇ ಉದ್ಘಾಟನಾ ಪಂದ್ಯದಲ್ಲಿ RCB ಮತ್ತು SRH ತಂಡವು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಬಂದ್ಬಿಟ್ಟು SRH ತಂಡವನ್ನು ಭರ್ಜರಿಯಾಗಿ ಸೋಲಿಸುವುದರ ಮೂಲಕ 15.4 ಓವರ್ಗಳಲ್ಲೇ 6 ವಿಕೆಟ್ಗಳಿಂದ ಸೋಲಿಸುವುದರ ಮೂಲಕ ಹೊಸ ಇತಿಹಾಸನೇ ಸೃಷ್ಟಿ ಮಾಡಿತ್ತು ಅಂತಲೇ ಹೇಳ್ಬೋದು RCB ತಂಡವು. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಪಾಕಿಸ್ತಾನ ದಿಗ್ಗಜರು RCBಯ ಬಗ್ಗೆ ಹಾಗೂ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನೀಡಿದ ಸ್ಫೋಟಕ ಹೇಳಿಕೆ. ವಿರಾಟ್ ಕೊಹ್ಲಿ ಅವರ ಭರ್ಜರಿ ಬ್ಯಾಟಿಂಗ್ ಕುರಿತು ಮಾತನಾಡಿರುವಂಥ ಪಾಕಿಸ್ತಾನ ದಿಗ್ಗಜರು ನೀಡಿರುವಂತಹ ಸ್ಫೋಟಕ ಹೇಳಿಕೆ ಏನನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ RCB ಅಪ್ಪಟಾಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೊಂದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ಪಾಕಿಸ್ತಾನ ತಂಡದ ಮಾಜಿ ಆಟಗಾರರು ಹಾಗೂ ದಿಗ್ಗಜ ಆಟಗಾರರು ಈ ಪಂದ್ಯದ ಕುರಿತು ಏನೆಲ್ಲ ಹೇಳಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಅವರ ಕುರಿತು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಈ ಪಂದ್ಯದ ಹೈಲೈಟ್ಸ್ ನೋಡ್ಕೊಂಬರುವುದಾದರೆ, ಮೊದಲಿಗೆ ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಂಥ SRH ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 9 ವಿಕೆಟ್ ಕಳೆದುಕೊಂಡು 201 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಇದರಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರು 80 ರನ್, ಹೆನ್ರಿಚ್ ಕ್ಲಾಸನ್ ಅವರು 31 ರನ್ ಹಾಗೂ ಅನಿಕೇತ್ ವರ್ಮಾ ಅವರು 43 ರನ್. ಇನ್ನು ಬೌಲಿಂಗ್ ಪರ ನೋಡುವುದಾದರೆ ಜಾಕೋಬ್ ಡಬೇಫ್ ಅವರು 3 ವಿಕೆಟ್ ಹಾಗೂ ರೋಮನ್ ಸರ್ಫಟ್ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ RCB ತಂಡವು 15.4 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಈ ಮೊತ್ತವನ್ನು ಸುಲಭವಾಗಿ ಚೇಸ್ ಮಾಡಿತ್ತು. ಇದರಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು 69 ರನ್, ದೇವದತ್ ಪಡಿಕ್ಕಲ್ ಅವರು 61 ರನ್ ಹಾಗೂ ಪಾಟೀದಾರ್ ಅವರು 31 ರನ್ಗಳ ನೆರವಿನಿಂದ ಸುಲಭವಾಗಿ ಜಯ ಗಳಿಸಿತ್ತಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಇದಾದ ಬಳಿಕ ಮಾತನಾಡಿದಂಥ ಪಾಕಿಸ್ತಾನ ದಿಗ್ಗಜರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡ್ಕೊಂಬರೋಣ. ಮೊದಲಿಗೆ ಮಾತನಾಡಿದಂಥ ಶೋಯಬ್ ಅಖ್ತರ್ ಅವರು, ಇದು RCB ಗೆಲುವಲ್ಲ, ಇದು RCB ಡಾಮಿನೇಟ್ ವಿಕ್ಟರಿ ಅಂತಲೇ ಹೇಳಿದ್ದಾರೆ. ಅಗ್ರೆಸಿವ್ ಆಗಿ 200+ ಚೇಸ್ ಮಾಡುವುದು ಅಂದರೆ 15.4 ಓವರ್ಗಳಲ್ಲಿ ಚೇಸ್ ಮಾಡೋದಂದರೆ ಸುಮ್ಮನೆ ಆದ ಮಾತಲ್ಲ. ಅದು ಕೊಹ್ಲಿಯ ಆಟವನ್ನು ಕ್ಲೀನ್ ಆ್ಯಂಡ್ ಕ್ಲಾಸ್ ಮತ್ತು ಕಂಟ್ರೋಲ್ ಆಗಿ ಹೋಲಿಸುತ್ತಾ ಹೇಳಿದರು. ವಿರಾಟ್ ಕೊಹ್ಲಿ ಅವರು ತುಂಬಾ ಅದ್ಭುತವಾಗಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದರು. ಇನ್ನು ದೇವದತ್ ಪಡಿಕ್ಕಲ್ ಅವರು ಸಹ ಅವರಿಗೆ ಸಾಥ್ ಕೊಟ್ಟರು ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಅವರು, ಹೇಗಿದ್ದರೂ ಇಶಾನ್ ಕಿಶನ್ ಅವರು ಆಟಕ್ಕೆ ಕ್ರೆಡಿಟ್ ಕೊಡಲೇಬೇಕು. ಒಂದು ಕಡೆ ವಿಕೆಟ್ ಬೀಳ್ತಿದ್ರು, ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ್ದಾರೆ, ಅವರ ಆಟಕ್ಕೆ ಮೆಚ್ಚುಗೆ ಇರಲಿ ಎಂದು ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಮಾತನಾಡಿದಂಥ ವಾಸಿಂ ಅಕ್ರಮ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ, RCBಯ ಗೆಲುವು ಪೂರ್ಣವಾಗಿ ಪ್ರೊಫೆಷನಲ್ ಆಗಿ ವಿಕ್ಟರಿ ಆಗಿದೆ. ರಾಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿ, ಜೋಕಬ್ ಡೆಫ್ ಅವರ ಆರಂಭಿಕ ಓವರ್ಗಳು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದು. ಪವರ್ ಪ್ಲೇನಲ್ಲಿ ಹೈದರಾಬಾದ್ ಅವರು ಹಲವು ವಿಕೆಟ್ಗಳು ಕಳೆದುಕೊಂಡಿದ್ದು ಸೋಲಿಗೆ ಕಾರಣವಾಗಿತ್ತು ಎಂದು ವಾಸಿಂ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿರ್ತಾರೆ ಸ್ನೇಹಿತರೆ. ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂಬರುವಂಥ RCB ಪಂದ್ಯಗಳ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಅದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.